ಎಲ್ಲರಿಗೂ ನಮಸ್ಕಾರ. ಪ್ರಕೃತಿ ಚಿಕಿತ್ಸೆಯ ಅನಿವಾರ್ಯತೆ ಇಂದಿಗೆ ಎಷ್ಟಿದೆ ಎನ್ನುವುದರ ಬಗ್ಗೆ ಮುಂದುವರೆದು ಈ ವಿಡಿಯೋದಲ್ಲಿ ಚರ್ಚಿಸುವುದಾದರೆ, ನಾವು ಒಂದಷ್ಟು ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿದಂಥವರನ್ನು ದಾರ್ಶನಿಕರು ಅಂತೇಳಿ, ಮಹಾನ್ ವ್ಯಕ್ತಿಗಳು ಅಂತೇಳಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅವರಿಂದ ಹೆಚ್ಚು ಫಲ ಪಡೆದಂಥವರು ಅವರ ಮನೆಗಳಲ್ಲೂ ಸಹ ಒಂದಷ್ಟು ಜನ ದಾರ್ಶನಿಕರನ್ನು ಅವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದಂಥದ್ದಾಗುತ್ತೆ. ಯಾಕೆ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ, ಅವರೆಲ್ಲರೂ ಸಹ ಸಮಾಜಕ್ಕೆ ಬದುಕ್ತಂಥವ್ರು ಅನ್ನುವಂಥದ್ದು ನಮಗೆಲ್ಲ ತಿಳಿದೇ ಇದೆ. ಮುಂದುವರೆದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದರೆ ಅವರೆಲ್ಲರ ಬಗ್ಗೆ, ಅವರೆಲ್ಲ ಸಹ ಅವರ ದಿನಮಾನಗಳಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಮದ್ದುವರಿಯೋದಕ್ಕೆ ಪ್ರಯತ್ನ ಪಟ್ಟರು, ಸಮಸ್ಯೆಯನ್ನು ನಿವಾರಕವರಾಗಿ ಶ್ರಮಿಸಿದರು. ಅದು ಸಾಮಾಜಿಕ ಸಮಸ್ಯೆ ಇರಬಹುದು, ಆರ್ಥಿಕ ಸಮಸ್ಯೆ ಇರಬಹುದು, ಇಲ್ಲ ಇನ್ಯಾವುದೇ ಶಿಕ್ಷಣದ ಸಮಸ್ಯೆಗಳಿರ್ಬೋದು. ಎಲ್ಲ ಕ್ಷೇತ್ರದಲ್ಲೂ ಒಂದಷ್ಟು ಜನ ಸಮಾಜಮುಖಿಯಾಗಿ ದುಡಿದಂಥದ್ದು ನಮಗೆಲ್ಲ ಮಾದರಿ, ಪ್ರೇರಣೆ. ಅವರ ಹೆಸರು ಕೇಳಿದ್ರೆ ಸಾಕು ನಮಗೊಂದು ಸ್ಫೂರ್ತಿ ಆಗುತ್ತೆ. ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ, ನಮ್ಮ ಪ್ರಕೃತಿ ಚಿಕಿತ್ಸಾ ವಿಧಾನದಲ್ಲೂ ಸಹ ನೂರಾರು ಜನ ಅಂತ ಮಹಾನ್ ಸಾಧಕರು, ಸಮಾಜಕ್ಕಾಗಿ ಜೀವನವನ್ನು ಸವಿಸಿದವರು ನಮಗೆಲ್ಲ ಮಾದರಿಯಾಗಿದ್ದಾರೆ. ಆಗಿದ್ದಾಗ ನಾವು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗದೇ ಇರೋ ನಾವೇನು ಮಾಡ್ಬೋದು ಅನ್ನೋದಾದರೆ, ಇವತ್ತಿನ ಸಮಸ್ಯೆಗಳೇನು, ಇವತ್ತು ಜನ ಸಮುದಾಯ ಯಾವ ಸಮಸ್ಯೆಗಳಿಂದ ಬಳಲುತ್ತಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ನಾನು ಹಿಂದೆ ವಿಡಿಯೋದಲ್ಲಿ ಹೇಳೋದಾದರೆ, ಹೇಗೇನು ಸಾವಿಲ್ಲದ ಮನೆ ಸಾಸಿವೆನೆ, BP ಶುಗರ್ ಇಲ್ಲದ ಮನೆ ಅನ್ನುವಂಥದ್ದನ್ನು, ಮಾತ್ರೆ ಇಲ್ಲದ ಮನೆ ಅನ್ನುವಂಥದ್ದನ್ನು ಹುಡುಕುವಂತಹ ಸನ್ನಿವೇಶ ಬಂದ್ಬಿಟ್ಟಿದೆ. ಇದಕ್ಕೆಲ್ಲಿದೆ ಪರಿಹಾರ? ಯಾರು ಕೊಡೋರು ಪರಿಹಾರ? ಹೊರಗಿದೆಯಾ? ಹೊರಗೆ ಯಾರಾದರೂ ಕೊಡೋಕ್ಕಾಗಿದೆಯಾ? ಹೊರಗೆ ಡಾಕ್ಟ್ರು ನಮಗೆ ಸಹಾಯ ಮಾಡ್ಬೋದು. ಏನಂದರೆ, ಹೆಚ್ಚಂದರೆ ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಟು ನಾವು ಹೇಗೆ ಹಿಂದಿನ ಬರೋದಕ್ಕೆ ಏನು ಕಾರಣ ಹೇಳಿದೆ, ಮೂಲ ಕಾರಣ ಯಾರು ಮುಟ್ಟುತ್ತಿಲ್ಲ, ಅದಾಗೆ ಬಿಡಿದು ಇನ್ಸುಲಿನ್ ಕೊಡ್ತಾರೆ. ಇನ್ಸುಲಿನ್ನಲ್ಲೂ ನಿರ್ವಹಣೆ ಮಾಡೋಕ್ಕಾಗದೆ ನಾನು ತಿನ್ನೋದೆಲ್ಲ ತಿಂದು ಈ ಕಡೆಯಿಂದ ಇವೆಲ್ಲ ತಗೊಳ್ತಾ ಇರ್ತೀನಿ ಅನ್ನೋದಾದರೆ, ಮುಂದೆ ನರ ದೌರ್ಬಲ್ಯದಿಂದ ಹಿಡಿದು ಎಲ್ಲ ಮುಂದಿನ ಕಾಂಪ್ಲಿಕೇಶನ್ಸ್ ಬರುತ್ತೆ. ಅದು ಯಾವ ವಯಸ್ಸಲ್ಲಿ? 35 ವಯಸ್ಸಲ್ಲಿ ಬರುತ್ತೆ. 35 ಆದ ನಂತರ ಒಂದು 20 ವರ್ಷ ನಿರ್ವಹಣೆ ಮಾಡ್ತೀವಿ. ಒಂದು 40ಕ್ಕೆ ಬಂದರೂ ಕೂಡ ಒಂದು 20 ವರ್ಷ ನಿರ್ವಹಣೆ ಮಾಡ್ತೀವಿ. 20 ವರ್ಷ ನಿರ್ವಹಣೆ ಮಾಡಿದ ನಂತರ ಜೀವನದಲ್ಲಿ ಯಾವುದೇ ಉದ್ದೇಶಗಳನ್ನ ಕಂಡುಕೊಳ್ಳದೆ, ಈ ಅಡೆತಡೆ ಇರುತ್ತಲ್ಲ, ತೊಡರಾಗಿರುತ್ತಲ್ಲ, ಇದು ನಮಗೆ ಸದಾ ನಾವು ಏನೇ ಸಾಧನೆ ಮಾಡಬೇಕು ಅಂದರೂ, ಏನೇ ಮಾಡೋದಕ್ಕೋರು ಇದು ನಮಗೆ ತೊಡರು ಮಾಡಿ ಎಳಿತಿರುತ್ತಲ್ಲ ಈ ಸಮಸ್ಯೆಗಳು, ಇದ್ರ ಜೊತೆಲೇ ಜೀವನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆಗ್ತಿದೆ, ಅದೇ ಆಗ್ತಿರೋಂಥದ್ದು. ಸಮಸ್ಯೆಗಳ ಜೊತೆಯಲ್ಲೇ ಜೀವನ. ಹಾಗಾಗಬಾರ್ದಲ್ಲ. ಇಷ್ಟು ದಿನೇನು ಆಯಿತು, ಆರೋಗ್ಯ ಜ್ಞಾನ ಇರಲಿಲ್ಲ ಅನ್ನುವಂಥದ್ದು ಅಂದ್ಕೊಂಡು ಕೆಲವರೆಲ್ಲ ಬಂದ್ಬಿಟ್ರು. ಈಗ ನಮಗೆಲ್ಲ ಗೊತ್ತಾಗ್ತಿದೆಯಲ್ಲ, ಡಾಕ್ಟ್ರೇ ಮುಂದೆ ಬಂದು ಹೇಳ್ತಿದ್ದಾರೆ. ಮದ್ದು ಮಾತ್ರೆ ಆಪರೇಷನ್ಗಳ ಮೇಲೆ ಓದಂಥ ಡಾಕ್ಟ್ರೇ ಮುಂದೆ ಬಂದು ಅವರು ಅಳವಡಿಸ್ಕೊಂಡು ಸ್ವತಃ ನಮಗಿವತ್ತು ಹೇಳ್ತಿದ್ದಾರೆ, ನೀವು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ವಿಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ವಿಚಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಮದ್ದು ಮಾತ್ರೆ ಅನ್ನುವಂಥದ್ದು ಜೀವರಕ್ಷಕ ಅಷ್ಟೇ, ನಿತ್ಯಕ್ಕಲ್ಲ ಅಂತ ಸ್ವತಃ ಅವರೇ ಹೇಳ್ತಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಯಾಕಂದರೆ ಅವರ ವಿಜ್ಞಾನ, ಅವರು ಓದಿರುವಂತಹ ಶಿಕ್ಷಣ ಕ್ಕಿಂತ ಮೀರಿದಂತಹ ಒಂದು ಆಯ್ಕೆಗಳು, ಆಹಾರ ಮತ್ತು ವಿಹಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸಲೇಬೇಕು. ಪರಿಸ್ಥಿತಿ ಹೀಗಿದ್ದಾಗ ನಾವೇನು ಮಾಡ್ಬೋದು? ಶ್ರೀಸಾಮಾನ್ಯ ಏನು ಮಾಡ್ಬೋದು? ಈಗೆಲ್ಲ ಬಳಲ್ತಿರೋದು ಅವರೇ. ಶ್ರೀಸಾಮಾನ್ಯರೇ ಹೆಚ್ಚು ತೊಂದರೆಗೊಳಗಾಗ್ತಾ ಇರೋಂಥದ್ದು. ಶ್ರೀಮಂತರ ಕಾಯಿಲೆ ಆಗಿದ್ದಂತಹ ಮಧುಮೇಹ, ಸಕ್ಕರೆ ಕಾಯಿಲೆ ಇದು ಬಡವರ ಮನೆಗೂ ಒಕ್ಕಿದೆ. ಅವರ ಕನಿಷ್ಠ ವೇತನಕ್ಕಾಗಿ ದುಡಿತಾ ಇರುವಂತಹ ಒಬ್ಬ ಕಾರ್ಮಿಕ, ಕೃಷಿ ಕಾರ್ಮಿಕ, ಅವ್ರನ್ನೂ ಬಿಟ್ಟಿಲ್ಲ. ಯಾಕಂದರೆ ಆಹಾರ ಪದ್ಧತಿ ಬದಲಾಗಿದೆ. ಕಾರ್ಯಕ್ರಮಗಳ, ಅದು ನಮ್ಮ ಮನೆ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳು ಇರಬಹುದು, ವಿಧಾನನೇ, ಆಚರಣೆಯ ಬಗೆನೇ ಬದಲಾಗಿದೆ. ನಮ್ಮ ಸ್ವಂತ ಆಹಾರಗಳು ಯಾವುವು ಅನ್ನೋದಕ್ಕಿಂತ ಸಲೀಸಾಗಿ ಯಾವ್ದು ನಾವು ಅವ್ರು ಪೂರೈಸ್ಬೋದು ಅನ್ನುವಂಥ ಆಹಾರದ ಮೇಲೆ ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡಿದ್ವಿ. ಮುಂದೆ ನಾವು ಅದು ಚರ್ಚೆ ಮಾಡಿದ್ವಿ. ನಮ್ಮ ಕಾರ್ಯಕ್ರಮಗಳ ಬಗೆ ಹೇಗೆ ಬದಲಾಗಬೇಕು, ಅದು ಮನೆಯ ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ಹೊರಗಿನ ಯಾವುದೇ ಒಂದು ನಮ್ಮ ಸಾಮಾಜಿಕ ಕಾರ್ಯಕ್ರಮ, ಅವಲ್ಲಿ ಯಾವ ರೀತಿ ನಾವು
ಆ, ಸಮಾಜಕ್ಕೆ ಇನ್ನಿತರ ಕೊಡುಗೆ ಜೊತೆ ಆಹಾರ ಕೊಡುಗೆ, ಆರೋಗ್ಯ ಕೊಡುಗೆನೂ ಕೊಡ್ಬೋದು ಅನ್ನೋದನ್ನು ಕೂಡ ನಾವು ಮುಂದೆ ಮಾತನಾಡೋದಿದ್ದೇವೆ. ಈ ರೀತಿ ಇದ್ದಾಗ, ಸಮಸ್ಯೆ ಇಷ್ಟೊಂದು ಗಂಭೀರವಾಗಿದ್ದಾಗ ಬರೀ ತೇಪೆ ಹೆಚ್ಚೋ ಕೆಲಸನೇ ನಾವು ಮಾಡ್ಕೊಳ್ತಾ ಬಂದರೆ ಇದನ್ನು ಯಾರು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಸರಿ ಮಾಡುವಂಥವರು? ಹೊರಗಿನವ್ರು ಮಾಡೋಕ್ಕಾದರೆ ಸ್ವಾತಂತ್ರ್ಯ ಯಾರೋ ನಮಗೆ ನಮ್ಮ ಸಮಾಜ ಸುಧಾರಕರು ಹೋರಾಡಿ ಕೊಡಿಸಿದ್ರು ಬಂತು. ಮತ್ತು ಬೇರೆ ಈ ಸೌಲಭ್ಯಗಳೆಲ್ಲ ನಮ್ಮ ಜೀವನ, ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ, ಅವ್ರ ಮುಖಾಂತರ ನಮಗೆಲ್ಲೋ ಸ್ವಲ್ಪ ಸಲ್ಲಬಹುದು ನಮ್ಮ ಬರಬೇಕಾದಂಥ ಪಾಲು. ಅದು ಬಿಟ್ಟರೆ ನಮ್ಮ ಆರೋಗ್ಯ ಕೊಡುವಂಥವ್ರು ಯಾರು? ಡಾಕ್ಟ್ರ್ ಕೊಡ್ತಿದ್ದಾರಾ? ನಮಗೆ ಸಹಾಯ ಮಾಡ್ಬೋದು. ಈ ಕಿಡ್ನಿ ಸ್ಟೋನ್ ಬಂದಿದೆ, ಆ ಕಿಡ್ನಿ ಸ್ಟೋನ್ ರಿಮೂವ್ ಮಾಡಿ ನಂಗೆ ನೋವಿಲ್ದಾಗ ಮನೆಗೆ ಕಳಿಸ್ಬೋದು. ನೀವು ಹಳೆ ಅಭ್ಯಾಸಗಳು ಮುಂದುವರ್ಸಿ ಇನ್ನೊಂದು ವರ್ಷಕ್ಕೆ ಅಷ್ಟೇ ಕಿಡ್ನಿ ಸ್ಟೋನ್ ಡೆವಲಪ್ ಆಗಿರುತ್ತೆ. ಫ್ಯಾಟಿ ಲಿವರ್ ಬಂದಿದೆ, ಅದಕ್ಕೆ ಏನು ಬೇಕು ಪೂರಕವಾದಂತಹ ಥೆರಪಿಗಳನ್ನ ಮಾಡಿ ಮನೆಗೆ ಕಳಿಸ್ತಾರೆ, ನಿವಾರಣೆ ಮಾಡಿ. ಅದೇ ಅಭ್ಯಾಸಗಳು ಬರೋ ಕಾರಣಗಳು ನಾವು ಅಟೆಂಡ್ ಮಾಡಿರಲ್ಲ, ಅದಾಗಿ ಇನ್ನೊಂದು ವರ್ಷಕ್ಕೆ ಬರುತ್ತೆ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್. ಎಲ್ಲರಿಗೂ ಹೃದಯ ಸಮಸ್ಯೆ ಹೆಚ್ಚಾಗ್ತಿದೆ ಸರ್, ಹೃದಯಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಅಂಶದ ಮೇಲೆ ಮಾತಾಡ್ತಿದ್ದೇವೆ. ಬೆಳೆದ ಹೊಟ್ಟೆ ಭಾಗ ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲರಿಗೂ ಬೆಳೆದ ಹೊಟ್ಟೆ ಭಾಗ ಮುಂದಕ್ಕೆ ಬಂದು ಎಲ್ಲರೂ ಸಾಮಾನ್ಯರಾಗ್ಬಿಟ್ಟಿದ್ದಾವೆ. ಈ ಹೊಟ್ಟೆ ಇಲ್ದವ್ರನ್ನ ನಾವು ಭಿನ್ನರಾಗಿ ಕಾಣೋಂಥದ್ದು ಸಮಾಜದಲ್ಲಿ ಆಗ್ತಿದೆ. ಇವ್ರಿಗೇನೋ ವೀಕ್ನೆಸ್ ಇದೆ, ಇವರೇನೋ ದುರ್ಬಲರಾಗಿದ್ದಾರೆ ಅನ್ನುವಂಥದ್ದು ಇವತ್ತಿನ ಸಮಾಜದಲ್ಲಿ ಸಾಮಾನ್ಯವಾಗ್ಬಿಟ್ಟಿದೆ. ಹೊಟ್ಟೆ ಭಾಗ ಬೆಳೆದಿದ್ದಾಗ ಹೃದಯಕ್ಕೆ ಯಾವ ರೀತಿಯಾಗಿ ಗಾಳಿ ಸರಬರಾಜು ಆಗುತ್ತೆ? ಒಟ್ಟಾರೆ ಶ್ವಾಸಕೋಶದ ಮೇಲೆ ಒತ್ತಡ ಬರುತ್ತೆ ಹೊಟ್ಟೆ ಭಾಗ ಮುಂದಕ್ಕೆ ಬೆಳೆದಿದ್ದಾಗ. ಅದನ್ನ ಇಳಿಸ್ಕೊಳ್ಳೋದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಆದರೆ ಯಾರಾದರೂ ಹೇಗೆ ಕಾಪಾಡ್ಕೋಬೇಕು ಅಂತೇಳಿ ಉದುರಿ ಟಿಪ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರ ಆಸಕ್ತಿ ಕಿವಿ ಅಲ್ಗೋಗುತ್ತೆ. 2 ಅಂಶದಲ್ಲಿ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸರ್ವಾಂಗೀಣ, ಪೂರ್ತಿ ಅಮೂಲಾಗ್ರಹ ಬದಲಾವಣೆಗಳು ಬರಬೇಕು, ಮೂಲದಲ್ಲಿ ಬದಲಾವಣೆ ಬರಬೇಕು. ಅದಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಒಂದು ಆಯ್ಕೆ ಇದೆ, ನಮಗೆ ದಾರಿ ತೋರಿಸ್ಕೊಡುತ್ತೆ. ನಮ್ಮ ಈ ನಾವೇನು, ನಮ್ಮ ಬದುಕುವ ಬಗೆ ಹೇಗೆ, ಇನ್ನಿತರ ನಮ್ಮ ಅಭ್ಯಾಸಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಎಲ್ಲ ದಾರಿ ತೋರಿಸ್ಕೊಟ್ಬಿಟ್ಟು ಅಟ್ಲೀಸ್ಟ್ ಈ ದಿನಮಾನಗಳಲ್ಲಾದರೂ ನಮ್ಮ ಮನೇಲಿ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ. ನಮ್ಮ ಆರೋಗ್ಯ ಸಂಖ್ಯೆ ಜವಾಬ್ದಾರಿಗಳು ತಗೊಳ್ಳೋದ್ರ ಮುಖಾಂತರ ನಾವು ಸರಿ ಮಾಡ್ಕೊಳ್ಳೋಣ. ಆಮೇಲೆ ನಾವು ಸರಿ ಆದರೆ ಹೇಳ್ತಾರಲ್ಲ, ಒಬ್ಬ ಬುದ್ಧಿವಂತ ಉಟ್ಕೊಂಡ್ರೆ ಒಬ್ಬ ದಂಡನ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ನಮ್ಮ ಮನೆಗಳಲ್ಲಿ ನಾವು ಇಂಡಿವಿಜುವಲಿ ನಮ್ಮ ಸಮಸ್ಯೆಗಳನ್ನು ಬರೆದಾಗ ನೋಡ್ಕೊಂಡ್ರೆ ಒಬ್ಬ ರೋಗಿಯ ಸಂಖ್ಯೆ ಕಡಿಮೆ ಆಗತ್ತೆ. ಆಮೇಲೆ ಆಹಾರದ ಬಗ್ಗೆ ನಾನು ಹೇಳೋದಾದರೆ, ಈಗ ನಮಗೇನು ಬೇಕು ಅದು ಕೊಡೋದಕ್ಕೆ ಅದು ಶುದ್ಧ ವ್ಯವಹಾರ. ಅವರು ನಾವು ನಿಂದನೆ ಮಾಡೋದಕ್ಕೆ ಬರೋದಿಲ್ಲ. ನಾವೇನು ಆರ್ಡ್ರ್ ಮಾಡ್ತಿದ್ದೀವಿ ಅದನ್ನು ಒದಗಿಸೋಕೆ ಅವರು ಒಂದು ವ್ಯವಸ್ಥಿತವಾದಂತಹ ಜಾಗ ಮಾಡಿಕೊಂಡು ನಮ್ಗೆ ಕೊಡ್ತಿದ್ದಾರೆ. ನಾನು ಹಣ್ಣು ಕೇಳಿದ್ರೆ, ಹಣ್ಣಿನ ಸಲಾಡ್ ಕೇಳಿದ್ರೆ, ಶುದ್ಧವಾದಂತಹ ಕೊಡಪ ಊಟ ಅಂತ ಕೇಳಿದ್ರೆ ಅದನ್ನೇ ನನಗೆ ಕೊಡೋದಕ್ಕೆ ಅವರು ತಯಾರಿದ್ದಾರೆ. ನನಗೆ ಬೇಕಿರೋಂತಹದ್ದು ಈಗ ಮಾಡ್ರನ್ ಊಟ, ಎಲ್ಲ ಚೈನೀಸ್ ಐಟಮ್ಸ್ ಇರ್ಬೋದು, ಮತ್ತು ವೆಸ್ಟರ್ನ್ ಕಲ್ಚರ್ಡ್ ಫುಡ್ಸ್ ಏನಿದೆಯವಲ್ಲ ಅವು ನನಗೆ ಬೇಕಿರೋಂಥದ್ದು. ನಾನು ಅದನ್ನು ಕೇಳೋದಕ್ಕೆ ಅವರ ಇಟ್ಕೊಂಡಿದ್ದಾರೆ, ಹೊರಗಡೆ ಔಟ್ಲೆಟ್ ಇಟ್ಕೊಂಡಿದ್ದಾರೆ. ನನಗೆ ಈ ರೀತಿಯಾದಂಥ ಊಟ ಕೊಡಿ ಅಂತೇಳಿ ಅದೇ ಕೊಡ್ತಿದ್ರು, ಅದರಿಂದ ಆರೋಗ್ಯನೂ ಬರ್ತಿತ್ತು. ಅದಕ್ಕಾಗಿ ಈ ದಿನಮಾನಕ್ಕಾದರೂ ನಾವು ಈ ಆರೋಗ್ಯ ಸಮಸ್ಯೆಗಳನ್ನು ನಮ್ಮಿಂದಲೇ ಕೊನೆ ಕಾಣಿಸೋಣ, ಮಾದರಿ ಆಗೋಣ. ಈಗ ನಾವು ಶುಗರ್ ಮೇಂಟೈನ್ ಮಾಡಿದ್ರೆ ನಮಗೆ ಹೆರಿಡೇಟ್ರಿಯಾಗಿ ಬಂತು ಅಂತ ಹೇಳಿದ್ರೆ ಎಗೇನ್ ನಮ್ಮ ಆಹಾರ ಅಭ್ಯಾಸಗಳು ಅದೇ ರೀತಿ ಇದಂತೆ ನಮ್ಮ ಮುಂದಿನ ತಲೆಮಾರಿಗೂ ಅದನ್ನೇ ಕೊಟ್ಟು ಹೋಗ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ಡಯಾಬಿಟೀಸೇ. ಯಾಕಂದರೆ ಆರೋಗ್ಯ ಅಭ್ಯಾಸಗಳು ಎಲ್ಲವೂ ಸಹ ಒಂದೇ ಇದ್ದಾವೆ, ಅದಕ್ಕಾಗಿ ಬಂದಿದೆ ಅಂತ ನಾವು ಅನ್ಕೋಬೇಕು. ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ನನ್ನ ಸಂದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಸುತ್ತಲಿರುವಂತಹ ಆರೋಗ್ಯ ಸಮಸ್ಯೆಗಳನ್ನು ನಾವೇ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಅದು ಹೇಗೆ ಅಂದರೆ, ಹೊರಗಡೆ ಎಲ್ಲೂ ಪರಿಹಾರ ಇಲ್ಲ. ನೋಡಾಗಿದೆ, ಈಗ ಸರ್ಜರಿ ಮಾಡಿಸ್ಕೊಂಡ ಮೇಲೂ ಕೂಡ ಸಫರ್ ಆಗ್ತಾ ಇರೋದು ನಾವು ನೋಡಿದ್ದೀವಿ. ಮಾತ್ರೆಗಳು ನುಂಗಿ ಕಾಯಿಲೆಗಳಿಂದ ಉಳ್ಕೊಳ್ಳೋದಲ್ಲ, ಮಾತ್ರೆಗಳಿಂದ ಉಳ್ಕೊಳ್ಬೇಕಾದಂತಹ ಸನ್ನಿವೇಶ ಇವತ್ತು ಬಂದ್ಬಿಟ್ಟಿದೆ. ಅದಕ್ಕಾಗಿ ಈ ಒಂದು ವಿಡಿಯೋ ಮುಖಾಂತರ ನಾವೆಲ್ಲ ವೈಯಕ್ತಿಕ ಜವಾಬ್ದಾರಿ ತಗೊಳ್ಳೋಣ. ಅಟ್ಲೀಸ್ಟ್ ನಮ್ಮ ಪೀಳಿಗೆಗೆ ನಾವು ವೈಯಕ್ತಿಕ ಜವಾಬ್ದಾರಿ ತಗೊಂಡು ನಮ್ಮಿಂದ ಕೊನೆಗಾಣಿಸೋಣ ಆರೋಗ್ಯ ಸಮಸ್ಯೆಗಳನ್ನು ಅನ್ನುವಂಥದ್ದನ್ನು
ಹೇಳೋಣ. ಇನ್ನೊಂದು ಅಂಶ ನಾನು ಹೇಳೋದಾದ್ರೆ, ನಾನು ಪ್ರಕೃತಿ ಚಿಕಿತ್ಸೆಯನ್ನು ಕಲಿತ್ಕೊಂಡೆ. ಕೌಟುಂಬಿಕವಾಗಿ ನಮ್ಮ ಮನೆಯಲ್ಲಿ ಮಾತ್ರ ರಹಿತವಾಗಿ, ಔಷಧಿ ರಹಿತವಾಗಿ ನಾವು ಜೀವನ ಸಾಗಿಸೋದು ಆಗ್ತಾ ಇದೆ. ಎಲ್ಲರಿಗೂ ಇದು ಸಾಧ್ಯ ಇದೆ ಇದರ ಮುಖಾಂತರ ಅನ್ನೋ ಒಂದು ಕಾಳಜಿಯುಕ್ತ ಮಾತುಗಳು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ.